ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೆ ತುಂಬ ದಿನ ಆಗೋಯ್ತು. ಯಾಕಂದರೆ ನಾನೊಂದು ಆಟೋನ ತಗೊಂಡಿದ್ದೀನಿ. ಇನ್ನು ಮುಂದೆ ನಾನು ನನ್ನ ಲೈಫಲ್ಲಿ ಆಟೋದಲ್ಲಿ ದುಡಿಯೋಣಂತ ಅನ್ಕೊಂಡಿದ್ದೀನಿ. ನನ್ನ ಈ ಹೊಸ ಪಯಣಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕೇ ಬೇಕು ಫ್ರೆಂಡ್ಸ್. ನಾನು ತಗೊಂಡಿರೋ ಆಟೋ ಬಂದು ಬಜಾಜ್ ಕಂಪ್ನಿ ಆಟೋ. ಇದ್ರ ಮಾಡೆಲ್ ಬಂದು ಬಜಾಜ್ ರೇ ಕಾಂಪ್ಯಾಕ್ಟ್ ಫಾರೆಸ್ಟ್ ಅಂತ. ಆಟೋ ಬಂದು ನಾನು ಕಡಬದಲ್ಲಿ ಲೊಕೇಟೆಡ್ ಆಗಿರುವಂಥ ಸುಪ್ರೀಂ ಆಟೋ ಬಜಾಜ್ ಶೋರೂಮ್ ಅಲ್ಲಿ ತಗೊಂಡಿದ್ದೀನಿ. ಈ ಶೋರೂಮ್ ಬಂದು ನಮಗೆ ಕೋಡಿಂಬಲ ಹೋಗೋ ರೂಟಲ್ಲಿ ಇದೆ. ಮಂಜುಶ್ರೀ ಕಾಂಪ್ಲೆಕ್ಸ್ ಅಂತ ಸರಸ್ವತಿ ಸ್ಕೂಲ್ ಆಪೋಸಿಟ್ ಇದೆ. ಈ ಆಟೋ ಬಂದು BS6 ಆದ್ರೆ ಇದರಲ್ಲಿ BS7 ಅಲ್ಲಿ ಬರುವಂತ ಫ್ಯೂಚರ್ಸ್ ನ ಅಪ್ಡೇಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಈ ಬಜಾಜ್ ರೇ ಕಾಂಪ್ಯಾಕ್ಟ್ 4S ಆಟೋದಲ್ಲಿ ಯಾವ ತರ ನ್ಯೂ ಫ್ಯೂಚರ್ಸ್ ನ ಕೊಟ್ಟಿದ್ದಾರೆ, ಮತ್ತೆ ಇದ್ರ ಪ್ರೈಸ್ ಎಷ್ಟು, ಸೊ ಇದು ಯಾವ ತರ ಮೈಲೇಜ್ ನ ಕೊಡುತ್ತೆ, ಸೊ ಎಲ್ಲ ಡೀಟೇಲ್ಸ್ ನ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಫಸ್ಟಿಗೆ ಬಂದು ನಾನು ಈ ಆಟೋದಲ್ಲಿರುವಂಥ ಫ್ಯೂಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ನೆಕ್ಸ್ಟ್ಗೆ ಇದ್ರ ಮೈಲೇಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಲಾಸ್ಟ್ ಬಂದು ನಾನು ಇದಕ್ಕೆ ಎಷ್ಟು ಡೌನ್ ಪೇಮೆಂಟ್ ಆಗಿದ್ದೀನಿ, ಸೊ ಈ ಆಟೋದ ಪ್ರೈಸ್ ಎಷ್ಟು ಎಲ್ಲನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಆಟೋ ಬಗ್ಗೆ ಹೇಳೋದಾದ್ರೆ ಸೆನ್ಸರ್ ಸಿಸ್ಟಮ್ ಇರುವಂಥ ಆಟೋ 2020 ಇಂದ ಸೆನ್ಸರ್ ಸಿಸ್ಟಮ್ ಬರ್ತಾ ಇದೆ ಆಟೋದಲ್ಲಿ. ಓಲ್ಡ್ ಮಾಡಲ್ಗೆ ಕಂಪೇರ್ ಮಾಡಿದ್ರೆ ಈ ಮಾಡಲಲ್ಲಿ ಒಳ್ಳೊಳ್ಳೆ ಫೀಚರ್ಸ್ ನ ಕೊಟ್ಟಿದ್ದಾರೆ. ಫಸ್ಟ್ ಇದರ ನ್ಯೂ ಫೀಚರ್ಸ್ ನ ನೋಡೋದಾದ್ರೆ ಇದರಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್ ನ ಕೊಟ್ಟಿದ್ದಾರೆ. ಓಲ್ಡ್ ಆಟೋಗೆ ಕಂಪೇರ್ ಮಾಡೋದಾದ್ರೆ ಓಲ್ಡ್ ಆಟೋದಲ್ಲಿ ಆಫ್ ನಾರ್ಮಲ್ ಬರ್ತಿತ್ತು, ಆಫ್ ಡಿಜಿಟಲ್ ಬರ್ತಿತ್ತು. ಓಲ್ಡ್ ಆಟೋದಲ್ಲಿ ಸ್ಪೀಡ್ ಸಿಗ್ನಲ್ ಎಲ್ಲ ನಾರ್ಮಲ್ ಆಗಿ ಬರ್ತಿತ್ತು. ಮತ್ತೆ ನಿಮಗೆ ಸಿಗ್ನಲ್ಸ್ ಲೆಫ್ಟ್ ರೈಟ್ ಸಿಗ್ನಲ್ ಆಗಿರ್ಬೋದು, ಮತ್ತೆ ನಿಮಗೆ ಪಾಸಿಂಗ್ ಸಿಗ್ನಲ್ ಆಗಿರ್ಬೋದು, ಮತ್ತೆ ಫ್ಯೂಲ್ ಎಷ್ಟಿದೆ ಅನ್ನೋದೆಲ್ಲ ನಿಮಗೆ ಡಿಜಿಟಲ್ ಆಗಿ ಬರ್ತಾ ಇತ್ತು. ಈ ನ್ಯೂ ಮಾಡೆಲ್ ಬಜಾಜ್ ರೇ ಕಾಂಪ್ಯಾಕ್ಟ್ ಫಾರೆಸ್ಟ್ ಅಲ್ಲಿ ಎಲ್ಲ ಸಿಗ್ನಲ್ಸ್ ನ ಡಿಜಿಟಲ್ ಆಗಿ ಕೊಟ್ಟಿದ್ದಾರೆ. ಹೀಗೆ ನೋಡೋದಾದ್ರೆ ಸೊ ನಿಮಗೆ ಫ್ಯೂಲ್ ಸಿಸ್ಟಮ್ನು ಡಿಜಿಟಲ್ ಇದೆ ಆ್ಯಂಡ್ ನಿಮಗೆ ಸ್ಪೀಡ್ ಮೀಟರ್ನು ಡಿಜಿಟಲ್ ಆಗಿ ಕೊಟ್ಟಿದ್ದಾರೆ. ಗ್ರೀನಲ್ಲಿ ಆಗ್ತಿರೋಂಥ ಲೆಫ್ಟ್ ರೈಟ್ ಸಿಗ್ನಲ್ ಏನಿದೆ ಸೊ ಅದು ಇಂಡಿಕೇಟರ್ ಸಿಗ್ನಲ್ ಇದು. ಸೊ ಈ ಆಟೋ ಬಂದು LPG ಗ್ಯಾಸಲ್ಲೂ ಓಡುತ್ತೆ, ಪೆಟ್ರೋಲಲ್ಲೂ ಓಡುತ್ತೆ. ಅದನ್ನು ಚೇಂಜ್ ಮಾಡುವಾಗ ಬರುವಂಥ ಸಿಗ್ನಲ್ಸು ಇವೆರಡು. ನೆಕ್ಸ್ಟ್ ನೋಡೋದಾದ್ರೆ ನೋಡಿ, ಇಲ್ಲಿ ಬರ್ತಿರೋಂಥ ಈ ಗ್ರೀನ್ ಲೈಟ್ ಆ್ಯಂಡ್ ಹೆಡ್ ಲೈಟ್ ಸಿಗ್ನಲ್ ಇದು. ಇಲ್ಲಿ ಬರ್ತಿರೋಂಥ ಬ್ಲೂ ಸಿಗ್ನಲ್ ಏನಿದೆ ಸೊ ಇದು ಹೆಡ್ ಲೈಟ್ ಡಿಮ್ ಆ್ಯಂಡ್ ಡಿಪ್ ಸಿಗ್ನಲ್. ಇಲ್ಲಿ ನೋಡೋದಾದ್ರೆ ಎರಡು ಸಿಗ್ನಲ್ಸ್ ಇದೆ. ಒಂದು ರೆಡ್ ಅಲ್ಲಿ ಬ್ಯಾಟ್ರಿ ಸಿಗ್ನಲ್ ಇದೆ, ಇನ್ನೊಂದು ಬಂದು ಇಂಜಿನ್ ಸಿಗ್ನಲ್ ಇದೆ. ಯೆಲ್ಲೋ ಕಲರ್ ಸಿಗ್ನಲ್ ಬ್ಲಿಂಕ್ ಆಯ್ತಂದ್ರೆ ಸೊ ವೆಹಿಕಲ್ ಇಂಜಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೋಡಿ ಇಲ್ಲೊಂದು ಬಟನ್ ನ ಕೊಟ್ಟಿದ್ದಾರೆ. ಈ ಬಟನ್ ನ ಪ್ರೆಸ್ ಮಾಡೋ ಮೂಲಕ ನಮ್ಮ ಆಟೋ ಎಷ್ಟು ಓವರ್ ಆಗಿ ಎಷ್ಟು ರನ್ನಿಂಗ್ ಆಗಿದೆ ಅಂತ ನೋಡ್ಬೋದು. ಸೊ ಟ್ರಿಪ್ ನ ಸೆಟ್ ಮಾಡ್ಕೋಬಹುದು. ಈ ಆಟೋದಲ್ಲಿ ಸ್ಟಾರ್ಟಿಂಗ್ ಸಿಸ್ಟಮ್ ಬಂದು ಕೀಯಲ್ಲೇ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಸ್ಮೂತ್ ಆಗಿ ಕೊಟ್ಟಿದ್ದಾರೆ. ಓಲ್ಡ್ ಆಟೋಗೆ ಕಂಪೇರ್ ಮಾಡೋದಾದ್ರೆ ತುಂಬಾ ಸ್ಮೂತ್ ಆಗಿ ಸ್ಟಾರ್ಟ್ ಆಗುತ್ತೆ. ನೋಡಿ ಸೌಂಡ್ ನೋಡಿ. ಈ ಆಟೋದ ಬೆಸ್ಟ್ ಫೀಚರ್ ಏನಂದ್ರೆ ರಿವರ್ಸ್ ಗೇರ್. ಓಲ್ಡ್ ಆಟೋದಲ್ಲಿ ರಿವರ್ಸ್ ಗೇರ್ ಬಂದು ಡ್ರೈವರ್ ಸೀಟ್ ಕೆಳಗಡೆ ಅಂದ್ರೆ ಡ್ರೈವರ್ ಸೀಟ್ ರೈಟ್ ಸೈಡ್ಗೆ ಕೆಳಗಡೆ ಬರ್ತಿತ್ತು, ಬಟ್ ಇವಾಗ ಅದನ್ನ ಚೇಂಜ್ ಮಾಡಿದ್ದಾರೆ. ಈ ಆಟೋದ ಗೇರ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ಓಲ್ಡ್ ಆಟೋದಲ್ಲಿ ಫಸ್ಟ್ ಗೇರ್ ಬಂದು ಮೇಲ್ಗಡೆ ಬರ್ತಿತ್ತು, ನೆಕ್ಸ್ಟ್ ಮಿಡ್ಲಲ್ಲಿ ಬಂದು ನ್ಯೂಟ್ರಲ್ ಬರ್ತಿತ್ತು, ಮತ್ತೆ ಸೆಕೆಂಡ್ ಥರ್ಡ್ ಫೋರ್ತ್ ಬಂದು ಕೆಳಗಡೆ ಬರ್ತಿತ್ತು. ಇವಾಗ ಬರ್ತಿರೋ ಆಟೋದಲ್ಲಿ ಫಸ್ಟ್ ಆಟೋನ ನ್ಯೂಟ್ರಲ್ ಮಾಡಿ ನೆಕ್ಸ್ಟ್ ಬಂದು ರೈಟ್ ಸೈಡ್ ಹ್ಯಾಂಡಲ್ ಕೊಟ್ಟಿರೋ ಈ ಬಟನ್ನ ಪ್ರೆಸ್ ಮಾಡಿ ಗೇರ್ ಲಿವರ್ನ ಮೇಲ್ಗಡೆ ಹಾಕೋಬೇಕು. ಆವಾಗ ನಮಗೆ ರಿವರ್ಸ್ ಗೇರ್ ಬೀಳುತ್ತೆ. ನಿಜವಾಗ್ಲೂ ಹೇಳೋದಾದ್ರೆ ಈ ರಿವರ್ಸ್ ಗೇರ್ ಸಿಸ್ಟಮ್ ಏನಿದೆ, ಇವಾಗ ಕೊಟ್ಟಿರೋ ನ್ಯೂ ಸಿಸ್ಟಮ್ ಏನಿದೆ ತುಂಬ ಯೂಸ್ಫುಲ್ ಆಗಿದೆ. ಹ್ಯಾಂಡ್ಲಲ್ಲಿ ನೋಡೋದಾದ್ರೆ ರೈಟ್ ಸೈಡ್ ಹ್ಯಾಂಡ್ಲಲ್ಲಿ ರಿವರ್ಸ್ ಗೇರ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ನಿಮಗೆ ಆರ್ನ್ ಸ್ವಿಚ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಪಾರ್ಕಿಂಗ್ ಲೈಟ್ ಆ್ಯಂಡ್ ಹೆಡ್ ಲೈಟ್ ಸ್ವಿಚ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ನಿಮಗೆ ವೈಫರ್ ಸ್ವಿಚ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಲೆಫ್ಟ್ ಸೈಡ್ ನೋಡೋದಾದ್ರೆ ಹೆಡ್ ಲೈಟ್ ಡಿಮ್ ಆ್ಯಂಡ್ ಡಿಫ್ ಸ್ವಿಚ್ನ ಕೊಟ್ಟಿದ್ದಾರೆ, ಮತ್ತೆ ನಿಮಗೆ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಫೀಚರ್ಸ್ ಏನಂದ್ರೆ ಸೊ ಓಲ್ಡ್ ಆಟೋಗಳಲ್ಲಿ ನಿಮಗೆ ಸೆಲ್ಫ್ ಬಂದು ಮೋಟರ್ ಸಿಸ್ಟಮ್ ಸೆಲ್ಫ್ ಸ್ಟಾರ್ಟ್ ಇರ್ತಿತ್ತು, ಬಟ್ ಇವಾಗ ಬರೋ ನ್ಯೂ ಮಾಡಲಲ್ಲಿ ಮ್ಯಾಗ್ನೆಟಿಂಗ್ ಸೆಲ್ಫ್ ಸ್ಟಾರ್ಟ್ ಸಿಸ್ಟಮ್. ನೆಕ್ಸ್ಟ್ ಇದರ ಇಂಜಿನ್ ಬಗ್ಗೆ ಹೇಳೋದಾದ್ರೆ ಇದ್ರದ್ದು ಇಂಜಿನ್ ಬಂದು 236cc ಇಂಜಿನ್ ಇದು. ಫ್ಯೂಲ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ 16 kg LPG ಗ್ಯಾಸ್ನ ತುಂಬಿಸೋ ಕೆಪಾಸಿಟಿ ಇರುವಂಥ ಸಿಲಿಂಡರ್ ಇದೆ ಆ್ಯಂಡ್ 2.5 ಲೀಟರ್ಸ್ ಪೆಟ್ರೋಲ್ ತುಂಬಿಸೋದು ಒಂದು ಚಿಕ್ಕ ಟ್ಯಾಂಕ್ ಕೂಡ ಇದೆ. ಈ ಆಟೋ ಬಂದು 4 ಸೀಟರ್ ಆಟೋ ಇದು. ಸೊ ಹಿಂದ್ಗಡೆ ಬಂದು 3 ಜನ ಪ್ಯಾಸೆಂಜರ್ನ ಕೂರಿಸ್ಕೋಬಹುದು ಆ್ಯಂಡ್ ಮುಂದ್ಗಡೆ ಒಬ್ಬ ಡ್ರೈವರ್ಗೆ ಒಂದು ಸೀಟ್ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಿಮ್ಗೊಂದು ಡಿಕ್ಕಿ ಸ್ಪೇಸ್ನು ಕೊಟ್ಟಿದ್ದಾರೆ, ಏನಾದರೂ ಲಗೇಜ್ನ ಇಡೋಕೆ ಒಂದು ಡಿಕ್ಕಿ ಸ್ಪೇಸ್ನು ಕೊಟ್ಟಿದ್ದಾರೆ. ಬಾಡಿ ಲೈನಪ್ನ ನೋಡೋದಂದ್ರೆ ಬ್ಯಾಕ್ ಸೈಡ್ ಒಂದು ಯೆಲ್ಲೋ ಕಲರ್ ಗಾರ್ಡ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡಿ ಲೈಟ್ನ ಕೊಟ್ಟಿದ್ದಾರೆ, ಒಂದು ಬ್ರೇಕ್ ಲೈಟ್ ಆ್ಯಂಡ್ ಒಂದು ಇಂಡಿಕೇಟರ್ ಲೈಟ್ ಆ್ಯಂಡ್ ಒಂದು ಪಾರ್ಕಿಂಗ್ ಲೈಟ್ನ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಸೈಡ್ ನೋಡೋದಾದ್ರೆ ಒಂದು ಹೆಡ್ ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಮತ್ತೊಂದು ಪಾರ್ಕಿಂಗ್ ಲೈಟ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಲೆಫ್ಟ್ ರೈಟ್ ಎರಡು ಸೈಡ್ಗೂ ಮಿರರ್. ಇದೆಲ್ಲ ನಾರ್ಮಲಿ ಎಲ್ಲ ವೆಹಿಕಲಲ್ಲೂ ಕೊಡ್ತಾರೆ. ಎಕ್ಸ್ಟ್ರಾ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸ್ಟೆಪ್ನಿ ವೀಲ್ನ ಕೊಟ್ಟಿದ್ದಾರೆ. ಸೊ ಸ್ಟೆಪ್ನಿ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಟೂಲ್ಸ್ನ ಕೊಟ್ಟಿದ್ದಾರೆ, ಮತ್ತೆ ಒಂದು ಫೈರ್ ಎಕ್ಸಿಸ್ಟೆನ್ಸ್ ಸಿಲಿಂಡರ್ನ ಕೊಟ್ಟಿದ್ದಾರೆ. ಇಷ್ಟು ಈ ನ್ಯೂ ಮಾಡೆಲ್ ಆಟೋದ ಬಾಡಿ ಬಗ್ಗೆ ಮಾತಾಡಿದ್ದೀವಿ. ಸೊ ನೆಕ್ಸ್ಟ್ ಇದ್ರ ಮೈಲೇಜ್ ಬಗ್ಗೆ ನೋಡೋಣ. ಸೊ ಈ ಆಟೋದ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಸೊ ಇದರಲ್ಲಿ 28 ಅಂತ ಶೋರೂಮಲ್ಲಿ ಹೇಳ್ತಿದ್ದಾರೆ, ಬಟ್ ಮಿನಿಮಮ್ ಆದರೂ 25+ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅದೊಂದು 2 ಸರ್ವಿಸ್ ಆದ ನಂತರ ನೋಡಬೇಕಷ್ಟೇ ಯಾವ ಥರ ಮೈಲೇಜ್ ಎಷ್ಟು ಸಿಗುತ್ತೆ ಅಂತ. ಆದರೆ ಇದು ಮಿನಿಮಮ್ ಆದರೂ 25+ ಮೈಲೇಜ್ ಕೊಟ್ಟೆ ಕೊಡುತ್ತೆ. ಕಾರ್ಗೆ ಕಂಪೇರ್ ಮಾಡೋದಾದ್ರೆ ಇದು ತುಂಬ ಒಳ್ಳೆ ಮೈಲೇಜ್ನ ಕೊಟ್ಟೆ ಕೊಡುತ್ತೆ ಆಟೋ. ಸೊ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಆನ್ ರೋಡ್ ಪ್ರೈಸ್ ಬಂದು 2,66,000 ಆಗುತ್ತೆ. ಸೊ ನಾನು ಬಂದು 60,000 ಡೌನ್ ಪೇಮೆಂಟ್ನ ಹಾಕಿದ್ದೀನಿ, ಬೇರೆ ಎಲ್ಲ ಲೋನ್ ಎಲ್ಲ ಹಾಕೊಂಡಿದ್ದೀನಿ. ಮಂತ್ಲಿ ಬಂದು ನನಗೆ 6,000 EMI ಬರುತ್ತೆ.
ನಾವೇನು 2,66,000 ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಶೋರೂಮಿಂದ 1 ಇಯರ್ ಇನ್ಶೂರೆನ್ಸ್ನ ಮಾಡಿಸ್ಕೊಟ್ಟಿದ್ದಾರೆ. ಸೊ 2 ಇಯರ್ಸ್ಗಾಗೋಷ್ಟು ಎಫ್ ಸಿನ ಒಂದು ಮಾಡಿಕೊಟ್ಟಿದ್ದಾರೆ, ಮತ್ತು 3 ಇಯರ್ಸ್ ನಮಗೆ ವ್ಯಾರಂಟಿನ ಕೊಟ್ಟಿದ್ದಾರೆ ಅವರು. ಓವರಾಲ್ ಆಗಿ ಹೇಳೋದಾದರೆ, ಸೊ ಈ ಬಜಾಜ್ ರೇ ಕಾಂಪ್ಯಾಕ್ಟ್ 4S ಆಟೋದಲ್ಲಿ ತುಂಬ ಚೆನ್ನಾಗಿರುವಂಥ ಫೀಚರ್ಸ್ನ ಕೊಟ್ಟಿದ್ದಾರೆ. ಸೊ ರಿವರ್ಸ್ ಗೇರ್ ಆಗಿರ್ಬೋದು ನಿಮಗೆ, ಮತ್ತು ಸ್ಪೀಡೋಮೀಟರ್ ಡಿಸ್ಪ್ಲೇ ಆಗಿರ್ಬೋದು, ಸೊ ಡಿಜಿಟಲ್ ಆಗಿ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ತುಂಬ ಯೂಸ್ಫುಲ್ ಆಗಿದೆ. ಫ್ರೆಂಡ್ಸ್, ಯಾರೆಲ್ಲ ನೀವು ಆಟೋ ತಗೋಬೇಕಂತ ಇದ್ದೀರಾ, ಸೊ ನೀವು ಬಜಾಜ್ ಕಂಪನಿಯಲ್ಲಿರುವಂಥ ಆಟೋಗಳನ್ನ ನೋಡಿ, ಯಾಕಂದರೆ ತುಂಬ ಚೆನ್ನಾಗಿರುವಂಥ ತುಂಬ ಯೂಸ್ಫುಲ್ ಆಗಿರುವಂಥ ಫೀಚರ್ಸ್ನ ಕೊಟ್ಟಿದ್ದಾರೆ. ಮೈಲೇಜು ತುಂಬ ಚೆನ್ನಾಗಿದೆ ಈ ವೆಹಿಕಲಲ್ಲಿ. ಸೊ ಬಜಾಜ್ ಕಂಪ್ನಿ ಆಟೋ ತುಂಬ ಚೆನ್ನಾಗಿದೆ ಅಂತಲೇ. ಸೊ ಇಷ್ಟು ನನ್ನ ಬಜಾಜ್ ರೇ ಕಾಂಪ್ಯಾಕ್ಟ್ 4S ಆಟೋದ ಡೀಟೇಲ್ಸ್ ಇದು. ಇನ್ನು ನಾನು ಯೂಟ್ಯೂಬಲ್ಲಿ ಡೈಲಿ ಲಾಗ್ಸ್ನ ಹಾಕ್ತಾ ಇರ್ತೀನಿ, ಮತ್ತು ಯಾವುದಾದ್ರು ನ್ಯೂ ಪ್ಲೇಸಸ್ಗೆ ಹೋಗಿದ್ರೆ ಅದ್ರ ವೀಡಿಯೋ ಹಾಕಿರ್ತೀವಿ, ಅಥವಾ ಯಾವುದಾದ್ರೂ ಅಡ್ವೆಂಚರಸ್ ಪ್ಲೇಸಸ್ಗೆ ಹೋಗಿದ್ರೆ ಸೊ ಅದ್ರ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿರ್ತೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.